ಏಟಿದ್ದಿ ನೀನು ಎಷ್ಟು ದೊಡ್ಡ ಮಾಡಿ ಈಟಿನ ಚಡ್ಡಿ ಹಾಕೊಂಡು ಮೂರ ಸುಂಬ ಸೋಸ್ಕೊಂಡು ತಲೆಗೆ ಹಿಂಗ್ ಕೆರ್ಕೊಂಡು ಅವ್ರು ತುಂಬಾ ಅಡ್ಡಾಡ್ತಿದ್ದಿ. ಚಡ್ಡಿ ಬೇರೆ ಸುಮ್ಮನೆ ಎತ್ತಿತ್ತನ, ಅದು ಬೇರೆ ಇಳ್ತಿತ್ತು. ಎತ್ಕೊಂಡು ನಮ್ಮ ಮನೆಗೆ ಬರ್ತಿದ್ದಿ. ಅಷ್ಟ ಅಲ್ಲ, ನನ್ನ ಮಗಳಿಗೆ ಎಷ್ಟು ಕಾಣಿಸ್ತಿದ್ಯೋ ಮನೆಗೆ ನೀನು. ಅಯ್ಯೋ ಮೂರ ಸುಂಬ ಇಟ್ಟಾಗೋ ಸೋರ್ತಿತ್ತು. ಹೋಗೋ ಅಪ್ಪ್ಯಾ ಹೋಗಿ ಮೂಗೊರ್ಸ್ಕೊಂಬ ಅಂತಂದ್ರೆ ಆಗಲ್ಲ ಬಿಡು ಆಂಟಿ, ಇರ್ಲಿ ಆಂಟಿ ಅಂದ್ಬಿಟ್ಟು ಅದೇ ಚಡ್ಡಿ ತಗೊಂಡು ಒರ್ಸ್ಕೊಂಡು ಮತ್ತೆ ಚಡ್ಡಿ ಅದ್ನ ಹಾಕೊಂಡು ಬರ್ತಿದ್ದೀನಿ ನೀನು. ಜಿಪುಣ ಸೊಸೆ ಕಾಮಿಡಿ ಕಥೆಗಳನ್ನು ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್. ಏನ್ ಮಾಡಕತ್ತಿ ಸಾವಿತ್ರಕ್ಕ? ಬಾ ರಂಗಿತಾ, ಬಾ ಕುತ್ಕೋ ಬಾ. ಆಯ್ತೇನು ನಾಷ್ಟ? ಹೂನ, ನಾಷ್ಟನ ಆಯ್ತು, ಅಡಿಗೆನ ಮಾಡ್ಬಿಟ್ಟು ನೋಡು. ಇಷ್ಟು ಬೇಗ ಅಡಿಗೆ ಮಾಡ್ಬಿಟ್ಟಿ? ಹೂನ, ಸ್ವಲ್ಪ ಕೈಪಲ್ಯ ತರನ ಖಾಲಿ ಆಗ್ಬಿಟ್ಟತಿ. ಇನ್ನು ಹೋದ್ರೆ ಲೇಟ್ ಆಗ್ಬಿಡುತ್ತೆ ಸಂತಿಗೆ ಅಂತ ಅಂದ್ಬಿಟ್ಟು ಅದಕ್ಕನ ಅಡಿಗೆನೂ ಮಾಡ್ಬಿಟ್ಟೆ ನೋಡು. ಹೌದು, ನಿಮ್ದು ಅಡಿಗೆ? ಇನ್ನ ಅಡಿಗೆಲ್ಲೇ, ಇನ್ನ ನಾಷ್ಟನ ಕೊಟ್ಟಿಲ್ಲ ನನ್ನ ಸೊಸಿ, ಏನೋ ಮಾಡಕತ್ತಾಳ. ಬಂದ್ರ ಮುಂದೆ ನನ್ನ ಆಡ್ಕೊಂಡು ಕುತ್ಕೊಂಡ್ರ ನಮ್ಮ ಅತ್ತಿಯರು ಮತ್ತೆ. ಯವ್ವ ಸುಪನಾತಿ ಸುಪ್ಪಿ, ನಾ ಏನ್ ನಿನ್ನ ಮಾಡ್ಕೊಳಕತ್ತಿಲ್ಲ ಬಿಡು. ಅತ್ತಿಯರ, ನಾ ಇಲ್ಲಿ ಒಳಗದೇನ್ರಿ, ನಿಮ್ಗೇನ್ ಕೇಳಿಸ್ತ? ದಿವ್ಯ ಶಕ್ತಿಯಿಂದ. ರಾಣಿ, ಗೀತಾ ಬಂದಾಳ, ಸ್ವಲ್ಪ ಚಹಾ ತರ್ತೀನ? ಇವ್ರು ಬೇರೆ ಚಹಾ ಕಾಸ್ಬೇಕನ, ಮನ್ಯಾಗ ಬೇರೆ ಮನೆ ತುಂಬಾ ಜನ ಇದಾರ, ಅವ್ರಿಗೆ ಚಹಾ ಕಾಸ್ಕೊಡೋದು ಒಂದ್ ದೊಡ್ಡ ಕಷ್ಟ. ಇವ್ರು ಬೇರೆ ಮತ್ತೆ ಬಂದವ್ರು ಬೇರೆ ಚಹಾ ಕಾಸ್ಕೊಡು, ನಾಷ್ಟ ಮಾಡ್ಕೊಡು, ಅದ್ರ ಮಾಡ್ಕೊಡು, ಇದ್ರ ಮಾಡ್ಕೊಡು ಅಂತ ತಲೆ ತಿಂತಾಳ ನಮ್ಮ ಅತ್ತಿ. ಅಯ್ಯ ಸುಮ್ಮನೆ ಇವ, ನಿನ್ ಸಸಿ ಎಲ್ಲಿ ಕಾಸ್ಕೊಡ್ಬೇಕು ಚಹಾ? ಬೇಡ. ಸುಮ್ಮನಿಲ್ಲೇ, ಆಕೆ ಹಂಗ ಸುಮ್ಮನೆ ಖರ್ಚಾಗಬಾರ್ದು ಅದಾಗ್ಬಾರ್ದು ಅಂತ ಅದ ಕೆಟ್ಟೋಳಲ್ಲ ಆಕಿ. ನಮ್ಮತ್ತಿ ನಂದ ಮರ್ಯಾದನ ಉಳಿಸ್ಬಿಟ್ಲು. ಹೆಂಗಿದ್ರೆ ಚಾ ಆಯ್ತಲ್ಲ, ನಿನ್ನಿದೆ ಅದು ವೇಸ್ಟ್ ಆಗತ್ತ. ಈಗ ಬರ್ತಾರಲ್ಲ, ಅವ್ರಿಗೆ ಕೊಟ್ಬಿಡ್ತೇನೆ. ಹೆಂಗಂತೀರಿ? ಹೆಂಗೆ ನಾವು ಕೆಟ್ಟೋಗ್ತೀರನ? ನೋ ವೇ, ಹಾಳು ಮಾಡಬಾರ್ದ್ರಿ ಅದಕ್ಕೆ. ತಗೋಡಿ ಚಿಕ್ಕಮ್ಮನ, ಗ್ರೀನ್ ಟೀನಾ? ಚಿಕ್ಕಮ್ಮರ ನಿಮಗೋಸ್ಕರ ಗ್ರೀನ್ ಟೀ. ಅಡ್ವರ್ಟೈಸ್ ಮುಗಕ್ಕಿಂತ ಮೊದಲೇ ಗ್ರೀನ್ ಟೀನ ಕುಡಿದು ಬಿಡ್ರಿ, ತಗೊಳ್ರಿ. ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಎಲ್ಲರೂ ಚಲೋ ಇದ್ದೀರಿ, ಆರಾಮದಿರಿ? ಬರೀ ಮತ್ತೆ ಗ್ರೀನ್ ಟೀ ಕುಡಿಯೋಣ. ನಾನು ಯಾಕೆ ಬಂದು ಹಿಂಗೆ ಮಾಡಕತ್ತ ಅಂತೀರೇನ? ಸರಿ, ಸಪೋರ್ಟ್ ಮಾಡ್ರಿಪ್ಪ ನಮ್ಮ ಚಾನಲ್ಗೆ. ಯಾಕೆ ಅರ್ಧಂಬರ್ಧ ನೋಡ್ಕೊಂಡು ಹೋಗ್ತಾ ಇದ್ದೀರಾ? ಪ್ಲೀಸ್ ಜಿಪುಣ ಸೊಸೆಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ನೋಡ, ಹಾಗೇನೆ ಸಾಯಂಕಾಲ ಕೂಡ ಒಂದು ಒಳ್ಳೆ ಧಾರಾವಾಹಿ ಬರ್ತಾ ಇದೆ ರೀ, ಅಗ್ನಿ ಪರೀಕ್ಷೆ ಅಂತ. ಒಳ್ಳೆ ಧಾರಾವಾಹಿ ರೀಪ್ಪ, ನಾನು ಹೇಳಿದ್ರೆ ಅದು ನೀವು ಒಪ್ಕೋಬೇಕಲ್ಲ, ಅದಕ್ಕೆ ರೀಪ್ಪ ಅದನ್ನು ಎಪಿಸೋಡ್ಗಳನ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಹೇಗೆ ನೀವು ನನ್ನ ಜಿಪುಣ ಸೊಸೆ ಇದಕ್ಕೆ ಧಾರಾವಾಹಿಗೆ, ಅದೇ ವಿಡಿಯೋಗಳಿಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ನೋಡು, ಹಾಗೇನೆ ಆ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ರಿಪ್ಪ. ನೀವು ಸಪೋರ್ಟೇ ಮಾಡಲಿಲ್ಲ ಅಂದ್ರೆ ನಾವು ಹೇಗೆ ಮುಂದೆ ಹೋಗೋದು? ಪ್ಲೀಸ್ ರೀಪ್ಪ, ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗಳನ್ನ ನೋಡಿ, ಹಾಗೆ ಪ್ರೀತಿಯಿಂದ ಲೈಕ್ ಕೊಟ್ಟು ಒಂದು ಒಳ್ಳೆ ಕಾಮೆಂಟ್ ಮಾಡಿ, ಸ್ವೀಟ್ ಆಗಿ, ಓಕೆನಾ? ಪ್ಲೀಸ್ ಸಾಯಂಕಾಲ ಒಂದು ಒಳ್ಳೆ ವಿಡಿಯೋ ಬರ್ತಾ ಇದೆ, ಅದನ್ನು ನೋಡಿ. ಅದೇ ಅಗ್ನಿ ಪರೀಕ್ಷೆ. ಇವಾಗ ಜಿಪುಣ ಸೊಸೆಗೆ ಹೇಗೆ ಸಪೋರ್ಟ್ ಮಾಡ್ತೀವಿ ನೋಡ, ಹಾಗೇನೆ ಅದಕ್ಕೂ ಮಾಡಿ ಪ್ಲೀಸ್. ಬನ್ನಿ ಹಾಗಾದ್ರೆ ಗ್ರೀನ್ ಟೀ ಕುಡಿಯೋಣ. ಏನಾರ ಚೇಂಜ್ ಆಗ್ಬಿಟ್ಲ ಮತ್ತೆ? ಪೂರ್ವಕ್ಕೆ ಹೋಗಿ ಸೂರ್ಯ ಪಶ್ಚಿಮ ಕೊಡ್ಬೋದು, ಆದ್ರೆ ಈ ನನ್ನ ಜಿಪುಣ ಸೊಸೆ ಜಿಪುಣತನ ಬಿಡೋದಿಲ್ಲಪ್ಪ. ಆದ್ರೆ ಏನೋ ಒಂದು ಟೆಕ್ನಿಕ್ ಮಾತ್ರ ಇಟ್ಟ ನೋಡು. ಏನು ನನ್ನ ಹೊಗಳ್ಕೊಂಡು ಕುಂದಿರ್ತೀರೋ, ಗ್ರೀನ್ ಟೀ ಕುಡಿತಿರೋ, ಆಮೇಲೆ ಬಿಸಿ ಮಾಡ್ಕೊಡು, ಅದನ್ನ ಮಾಡ್ಕೊಡು, ಇದನ್ನ ಮಾಡ್ಕೊಡು ಅಂದ್ರೆ ನಾ ಖಂಡಿತ ಮಾಡ್ಕೊಡಲ್ಲ. ಹೆಂಗಂತೀರಿ? ಗ್ರೀನ್ ಟೀ ಕುಡಿತೀವ, ಏನು ಒಳ್ಳೆ ತಗೊಂಡೋಗಲ್ಲ. ಕೊಡುವ ಹೆಂಗ್ ಮಾಡಿ ನೋಡ್ತೀನಿ ಈ ಗ್ರೀನ್ ಟೀನ. ಈ ಗ್ರೀನ್ ಟೀ ಒಳಗೆ ಏನೇನು ಹಾಕಿರಲ್ಲೋ ಮರೆಯಕ್ಕೆ. ಕುಡಿದು ನೋಡು ನಾನು, ಕುಡಿದು ನೋಡಿ ಆಮೇಲೆ ಪೇಷಂಟ್ ಆಗ್ಬಿಟ್ರೆ ಅಯ್ಯೋ
ಏ ಆಯುರ್ವೇದಿಕ್ ನಲ್ಲಿ ಹಂಗೆಲ್ಲ ಪೇಷಂಟ್ ಆಗಲ್ಲ, ಒಳ್ಳೆ ಇದನ್ನ ಇರುತ್ತೆ. ಕುಡಿಲೇನು? ಕುಡಿದು ನೋಡೇ ಬರ್ತೀನಿ. ನೋ ಡೌಟ್, ಪ್ಲೀಸ್ ಡ್ರಿಂಕಿಂಗ್. ಚಲೋ ಮಾಡೋಣ. ಸೂಪರ್. ಏನ ಇಷ್ಟು ಸೂಪರ್ ಆಗಿ ಗ್ರೀನ್ ಟೀ ಮಾಡಿದಿ? ವಾವ್, ಸೂಪರ್ ಸೂಪರ್. ನನಗೂ ಕಣಿ ಸೂಪರ್ ಸೂಪರ್ ಚಲೋ ಮಾಡಿ ನೋಡು ಗ್ರೀನ್ ಟೀ. ಹೆಂಗ್ ಮಾಡಿದ್ರಿ ಗ್ರೀನ್ ಟೀನ? ಚಿಕ್ಕಮ್ಮರ ಕೈಯಲ್ಲಿ ತಗೊಂಡ್ರಿ, ಬೋಗನಾಗ ಹಾಕಿದ್ರೆ, ನೀರು ಸುರಿದ್ರಿ, ಶುಂಠಿ ಹಾಕಿದ್ರೆ, ಬೆಲ್ಲ ಹಾಕಿದ್ರೆ, ಕುದಿಸಿದ್ರಿ, ಕೊಟ್ಟಿರಿ. ಹೆಂಗ ಮಾಡ್ಕೊಟ್ರು ಚಲೋ ತಕ ಮಾಡ್ಕೊಟ್ಟಿ ಬಿಡು. ಹೌದು, ಈಗಿನ ಸಾಯ್ತಕ ಅದು ಮತ್ತೆ ಇವಾಗ ಬಂದನ ಅಪ್ಪ್ಯ, ಮತ್ತೆ ಅವಂಗ ಮದುವೆ ಮಾಡಲ್ಲ ಏನ್ ಹಂಗ ಕಳಿಸ್ಬಿಡ್ತೀಯ? ಅಯ್ಯೋ, ನಾವು ಒಪ್ಕೋಬೇಕಲ್ಲ, ಇವ ಇನ್ನ ಸಣ್ಣವದನ. ಏನು ಬಾಯಲ್ಲಿ ನಿಪ್ಪಲ್ ಹಾಕಿ ಹಾಲು ಕುಡಿಸ್ತೇನ? ಇನ್ನ ಸಣ್ಣವದನ ಮಗ. ಹಂಗೇಳಿ ಚಿಕ್ಕಮ್ಮರ. ಅಯ್ಯೋ ಸುಮ್ಮನೆ ರಾಣಿ. ಹೌದು, ಹುಡುಗಿದಾಳ ಹುಡುಗಿದಾಳ, ಸೂಪರ್ ಸೂಪರ್ ಅಂತ ಹುಡುಗಿದ. ನಮ್ಮ ಆಕಿ ಯಾರು? ರಾಮಕ್ಕನ ಮಗಳು. ಅದ ನಮ್ಮ ಸಂಬಂಧಿಕರ ಒಳಗಲ್ಲ. ನೋಡಿಲ್ಲ ನೋಡಿಲ್ಲ ಮತ್ತೆ? ನೋಡಿದಿ ಅವ್ರ ಮದುವೆ ಹೋಗಿದ್ವಲ್ಲ, ಅವ್ರದೊಂದು ಮತ್ತೆ ಅಕ್ಕಿನ ಮದುವೆ ಅದಂಗಿಂದಿ ಮತ್ತಿನ ಅವ್ರ ಮಗನ ಮದುವೆ. ಹೌದಾ? ಹಂಗಂದ್ರ ನೋಡೋಣ. ನೋಡ್ವಾ, ಕೇಳು ನಿನ್ನ ಮಗ ಏನ್ರ ಅಂತಾನ ಏನ, ಮತ್ತೆ ಯಾವ್ದಾರ ಲವ್ಗೆ ಮಾಡಿ ನೋಡ. ಯಾಕಂದ್ರೆ ಈಗಿನ ಕಾಲದ ಹುಡುಗರು ಹಂಗೆ ಇರ್ತಾವ, ಅದಕ್ಕೆ ಸ್ವಲ್ಪ ಕೇಳು, ವಿಚಾರಿಸ, ಹೋಗಿ ನೋಡ್ಕೊಡ ಬಂದ್ಬಿಡಣ. ಛೇ ಛೇ, ನನ್ನ ಮಗ ಹಂಗೆಲ್ಲ ಮಾಡಲ್ಲ. ಅಪ್ಪಟ ಅಪ್ಪಟ ಚಿನ್ನ. ಒಂದು ನಿಮಿಷ ಅತ್ತೀರ, ಸ್ವಲ್ಪ ಒಳಗೆ ಬರ್ತೀರನ? ಯಾಕ? ಅದು ಅತ್ತೀರ ಏನಿದ್ರ ಆನ್ ಮಾತಾಡೋಣ. ಅಯ್ಯೋ ಅಯ್ಯೋ, ಅದಕ್ಕೆ ನನ್ನ ಮಗನ ಮೇಲೆ ನನಗೆ ಗ್ಯಾರಂಟಿ ಐತಿ, ತುಂಬಾ ಗ್ಯಾರಂಟಿ ಐತಿ. ಯಾಕಂದ್ರೆ ನನ್ನ ಮಗ ಸತ್ಯ ಹರಿಶ್ಚಂದ್ರ, ತಾಯಿಯ ಮಮತೆಯ ಮಗ. ಎಷ್ಟು ಖುಷಿ ಪ್ರೀತಿ ಅಂದ್ರೆ ಏನ್ ತಾಯಿ ಒಂದು ತಪ್ಪು ಅಂತ ಉಳಿದ್ರೆ ಒಬ್ಬಳನ್ನ ದಾಟಂಗಿಲ್ಲ ಅಂತ ಶ್ರೀರಾಮಚಂದ್ರ ಈ ನನ್ನ ಮಗ, ಗೊತ್ತಾ? ಅಯ್ಯೋ ದೇವ್ರೆ, ಅತ್ತೀರ ಒಂದ್ ಸೆಕೆಂಡ್ ಯೋಚನೆ ಮಾಡ್ರಿಪ್ಪ. ಬಾಯಿ ಮುಚ್ಚಲಿ. ಈಗಿನ ಗೀತಾ ಹೇಳೋರ್ಗೆ ನೋಡಕ್ ಬರೋಣ. ರಾಗಕ್ಕಾಗತ್ತಿಲ್ಲ ಯವ್ವ, ರಾಗಕ್ ಕೇಳಕ್ಕಿಂತ ಮೊದ್ಲ ನಿನ್ ಮಗನ ಒಂದ್ ಮಾತು ಕೇಳು. ಲೇ, ಏನಂತದಿ ನನ್ನ ಮಗನ? ಶ್ರೀರಾಮಚಂದ್ರ ಅವಾಗಲೇ ಹೇಳೋಣ, ಓಗಳು ಹಾಕಿದ್ರೆ ದಟ್ಟಂಗಿಲ್ಲ. ಶ್ರೀರಾಮಚಂದ್ರ ಈ ನನ್ನ ಕಂದ. ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಎಲ್ಲರೂ ಎದ್ರ? ವೈನಿಯರ ನನಗೊಂದು ಕೊಪ್ಪು ಸ್ಟ್ರಾಂಗ್ ಗ್ರೀನ್ ಟೀ. ಬಾರಪ್ಪ ಅಪ್ಪ್ಯ, ಬೆಳಗಿನ ವಂದನೆಗಳಪ್ಪ ನಿನಗೆ. ನೋಡ್ರಿ ಚಿಕ್ಕಮ್ಮರ, ಆರಾಮದ್ರಿಲ್ಲ? ಒಂದ್ ಪಾಪ್ಯ ಆರಾಮ್ ನೋಡು. ಏಟಿದ್ದಿ ನೀನು? ಎಷ್ಟು ದೊಡ್ಡ ಮಾಡಿ ಈಗಿನ ಚಡ್ಡಿ ಹಾಕೊಂಡು ಮೂರ ಸುಂಬ ಸೋಸ್ಕೊಂಡು ತಲೆಗೆ ಹಿಂಗ್ ಕೆರ್ಕೊಂಡು ಅವ್ರು ತುಂಬಾ ಅಡ್ಡಾಡ್ತಿದ್ದಿ. ಚಡ್ಡಿ ಬೇರೆ ಸುಮ್ಮನೆ ಎತ್ತಿತ್ತನ, ಅದು ಬೇರೆ ಇಳ್ತಿತ್ತು. ಎತ್ಕೊಂಡು ನಮ್ಮ ಮನೆಗೆ ಬರ್ತಿದ್ದಿ. ಅಷ್ಟ ಅಲ್ಲ, ನನ್ನ ಮಗಳಿಗೆ ಎಷ್ಟು ಕಾಣಿಸ್ತಿದ್ಯೋ ಮನೆಗೆ. ಅಯ್ಯೋ 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 ಅಯ್ಯೋ, ಮೂಗುಳ ಸುಮ್ಮನೆ ಇಟ್ಟಾಗೋ ಸೋರ್ತಿತ್ತು. ಹೋಗೋ ಅಪ್ಪ್ಯ, ಹೋಗಿ ಮೂಗು ಒರ್ಸ್ಕೊಂಬ ಅಂತಂದ್ರೆ ಆಗಲ್ಲ ಬಿಡು ಆಂಟಿ, ಇರ್ಲಿ ಆಂಟಿ ಅಂದ್ಬಿಟ್ಟು ಅದೇ ಚಡ್ಡಿ ತಗೊಂಡು ಒರ್ಸ್ಕೊಂಡು ಮತ್ತೆ ಚಡ್ಡಿ ಅದ್ನ ಹಾಕೊಂಡು ಬರ್ತಿದ್ದೀನಿ ನಾನು. ಅಷ್ಟೇ ಅಲ್ಲಪ್ಪ, ನನ್ನ ಮಗಳಿಗೆ ಕಾಣಿಸ್ಕೊಂಡ್ರೆ ಒಂದು ಐಸ್ ಕ್ರೀಮ್ ತಗೊಂಡ್ಬಿಟ್ಟು ಅದನ್ನ ನೀರ್ದ ಸವ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅರ್ಧಕ್ಕಿಂತ ಗಿರ್ದ ಕೊಟ್ಬಿಟ್ಟು ಮುಕ್ಕಾಲು ಭಾಗನ ನೀನೇ ತಿಂತಿದ್ದಿ. ಚಿಕ್ಕಮ್ಮ ಅಳಕತ್ತ ನಿನ್ನ ಮಗಳು, ನಾನೇನು ಮಾಡಿಲ್ಲಪ್ಪ ಅಂತ ಹೇಳ್ತಿದ್ದಿ. ಯಾಕೋ ಆಕಿನ ಐಸ್ ಕ್ರೀಮ್ ತಿಂದಿಲ್ಲ ಅಂತಂದ್ರೆ, ಇಲ್ಲ ಚಿಕ್ಕಮ್ಮ ನಾ ತಿಂದಿಲ್ಲ, ನನ್ನ ಹೊಟ್ಟೆ ತಿಂತು ಅಂತ ಹೇಳ್ತಿದ್ದಿ. ಊರು ತುಂಬ ನಿಂದ ಸುದ್ದಿ, ಮೂಗನ ಸೋಸ್ಕೊಂತ ಗೊಂಡಿ ಬಿಟ್ಕೊಂಡ ಓಡಾಡ್ತಿದ್ದಿ ನೋಡಿ ಊರು ತುಂಬ. ಅಯ್ಯೋ ಚಿಕ್ಕಮ್ಮ, ನನ್ನ ಮನೆ ತೆಗಿಬೇಕಂತ ಮಾಡಿಯೇನ? ಛೇ, ನೀನು ಪುಟ್ಟ ಪಾಪು ಇದ್ದಾಗ ಹಿಂಗೆಲ್ಲ ಮಾಡ್ತಿದ್ಯಾ ಅಂತ ಹೇಳಿದ್ನೋ ಅಪ್ಪ. ಶಿಟ್ ಮಾಡ್ಕೋಬೇಡಪ್ಪ. ಹೌದು, ಏನಾದರೂ ಲವ್ ಗಿವ್ ಇದೇನು? ಏನು ಲವ್ವ? ನಮಗೆಲ್ಲ ಗೊತ್ತು ಇವರು ಲವಲ್ಲಿ ಬಿದ್ದಾರೆ ಅಂತ, ಆದ್ರೆ ಬಾಯಿ ಬಿಡ್ತಾ ಇಲ್ಲ. ಉತ್ತರ ಏನು ಕೊಡ್ತಾರ ನೋಡೋಣ. ಅದು ನಾವೇ ಹೇಳಿದ್ಮೇನೆ ಮತ್ತೇನೆ ಅವ್ನು ಕೇಳ್ತೀಯ? ಸುಮ್ಮನಿರ. ಅದು ಅಪ್ಪ, ಇಲ್ಲ ಒಂದು ಹುಡುಗಿ ಐತಪ್ಪ ನಮ್ಮ ಸಂಬಂಧಿಕರೊಳಗ, ನೋಡಕ್ ಹೋಗೋಣ. ಅದು
ಚಿಕ್ಕಮ್ಮರ ನಮ್ಮ ಅಪ್ಪಗಿನ್ನ ಸ್ವಲ್ಪ ಟೈಮ್ ಬೇಕಂತ್ರಿ. ಅವ ಟೈಮ್ ತಗೊಂಡು ಮಾತಾಡ್ತಾನ್ರಿ ನಿಮ್ಮ ಜೊತೆ, ಸರಿ ಏನ್ರಿ? ಹಬ್ಬ, ನನಗೆ ವೈನಿಯರು ಉಳಿಸ್ಕೊಂಬಿಟ್ರು. ಹಂಗಂತೀಯ? ಹೂನ ಏನ ಮೀನಾ ಮೇಷ ಎಣ್ಸಕತ್ತಾನ. ಇರು ಮತ್ತೆ ನಮ್ಮ ಮನೆಯವ್ರನ್ನ ಕೇಳ್ಬೇಕಲ್ಲ, ಕೇಳ್ಬಿಟ್ಟು ನನ್ನ ದೊಡ್ಡ ಮಗನ ಕೇಳ್ಬಿಟ್ಟು ಹೇಳ್ತೀನಿ. ಹಂಗ ನನ್ನ ಮಗಳನ್ನ ಕೇಳ್ಬೇಕಲ್ಲ. ಯವ್ವ ನೀ ಏನು ಮದುವೆ ಮಾಡಕ್ ಹೊಂಟಿಲ್ವಾ? ಹುಡುಗಿ ನೋಡಕ್ ಹೊಂಟಿರೋದು ಅದು ಸರಿ. ಆದ್ರೆ ನನ್ನ ಗಂಡಗ ಕೇಳ್ಬೇಕಲ್ಲ. ಕೇಳ್ಕೊ. ವೈನಿಯರ ಹೇಳಪ್ಪ. ವೈನಿಯರ ನನ್ನನ್ನು ಉಳಿಸ್ಬಿಟ್ರಿ, ಆದ್ರೆ ಮುಂದೂ ಉಳಿಸ್ಬೇಕಾಗುತ್ತೆ. ನನ್ನ ಪ್ರಾಣ ಮತ್ತೆ ನನ್ನ ಪ್ರೀತಿನ. ಅಪ್ಪ ನನ್ನ ಮೈದರ, ನೀನು ಪ್ರೀತಿಯ ಬಲೆಯಲ್ಲಿ ಬಿದ್ದುಬಿಟ್ಟಿದೀಯಾ ಅಂತ ನನಗೆ ಗೊತ್ತು. ಅದಕ್ಕೆ ಈ ಪ್ಲಾನ್ ಮಾಡಿರೋದು. ಹೌದು, ಹುಡುಗಿ ಯಾರು ಏನಂತ ಹೇಳೇ ಇಲ್ಲಲ್ಲ. ಕಳ್ಳ ನನಗೆಲ್ಲ ಗೊತ್ತು. ಅದಕ್ಕೆ ಬಾಯಿ ಮುಚ್ಚಿದೆ. ಸುಮ್ಮನಿರೋ ನೋಡೋಣ. ಹೌದು, ಆ ಹುಡುಗಿ ಮೀಟ್ ಮಾಡಿಸ್ತೇನೆ. ಯಾಕೆ ಮಾಡ್ತಾ ಇದ್ದಾನೆ ಅವನು? ಅಲ್ರಿ ಮೈದ್ನವ್ರೆ, ಇಲ್ಲ ನಕ್ರ ನಾಳೆ ನನ್ನ ಗರ್ಲ್ ಫ್ರೆಂಡ್ ಜೊತೆ ಹೋಗಿ ಮುಂದೆ ನಗಬೇಕಲ್ಲ, ಅವಾಗೇನು ಮಾಡ್ತೀನಿ? ಇಲ್ಲೇ ನಕ್ಕು ಮುತ್ತೆಲ್ಲ ಇಲ್ಲೇ ಬೆಳೆಸಿದ್ರೆ ನಿಮ್ಮ ಲವರ್ ಮುಂದೆ ಹೋಗಿ ನಗಬೇಕಲ್ಲ, ಅಲ್ಲಿ ಸ್ವಲ್ಪ ಇಟ್ಕೋರಿ. ಈಗ ನಗೋದು ಕಡಿಮೆ ಮಾಡಿ ಉತ್ತರ ಕೊಡ್ರಿ. ಅದು ಅಂದ್ರೆ ನೀವು ಇವಾಗ ಹೇಳಂಗಿಲ್ಲ?